ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ವಿಶೇಷವಾಗಿ ಈ ಮುಂಜಾನೆಯಲ್ಲಿ ಕರ್ತನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 20ನೇ ಅಧ್ಯಾಯದ 5ನೇ ವಚನದಲ್ಲಿ, ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಪ್ರಿಯ ದೇವಜನ, ನಮ್ಮ ಜೀವಿತದಲ್ಲಿ ಇವತ್ತು ನಾವೇನಾದರೂ ಒಂದು ಪಡೆದುಕೊಳ್ಳಬೇಕಂದ್ರೆ ನಾವು ಮೊದಲಾಗಿ ಅದರ ಕುರಿತಾಗಿ ಪ್ಲ್ಯಾನ್ ಮಾಡುವುದಕ್ಕಿಂತ, ಅದರ ಕುರಿತಾಗಿ ನೂರಾರು ಯೋಚನೆಗಳನ್ನು ಮಾಡುವುದಕ್ಕಿಂತ, ನಮ್ಮದೇ ಆದಂಥ ಆಲೋಚನೆಯಲ್ಲಿ ನೂರಾರು ಕಾರ್ಯಗಳನ್ನು ಪ್ರಯತ್ನಿಸುವುದಕ್ಕಿಂತ ಮೊದಲಾಗಿ ನಾವು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ದೇವರೇ, ಇಂಥದ್ದೊಂದು ಕಾರ್ಯವನ್ನು ನಾನು ಮಾಡೋದಕ್ಕೆ ಆಸೆ ಪಡ್ತಾ ಇದ್ದೀನಿ, ಈ ವಿಷಯದಲ್ಲಿ ನಾನು ಆಸೆ ಪಡ್ತಾ ಇದ್ದೀನಿ, ಇದರ ವಿಷಯವಾಗಿ ನಾನು ನಿನ್ನ ಬಳಿ ವಿಜ್ಞಾಪಿಸುತ್ತೇನೆ ಅಂತ ಹೇಳಿ ಪ್ರಾರ್ಥಿಸುವುದ್ರಲ್ಲಿ ನಾವು ಬರಬೇಕು. ಯಾಕೆ ಬ್ರದರ್ ಅಂತ ನೀವು ಕೇಳಬಹುದು. ಏನೇ ವಿಚಾರಗಳಾಗಿರಲಿ, ಏನೇ ಸಂಗತಿಗಳಾಗಿರಲಿ, ನಾವು ಅದನ್ನು ಪ್ರಾರ್ಥನೆಯಲ್ಲಿ ತರುವವರಾದರೆ ನಮಗೆ ಆ ವಿಷಯದಲ್ಲಿ ಪೂರ್ಣ ಆಶೀರ್ವಾದ, ಪೂರ್ಣ ಜಯ ಸಿಗುವಂಥದ್ದಾಗಿರುತ್ತದೆ. ದಾವೀದನ ಕೀರ್ತನೆಯಲ್ಲಿ ಹೀಗೆ ಬರಿತಾ ಇದ್ದಾರೆ, ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ವಿಜ್ಞಾಪನೆ ಮಾಡುವುದು ಅವಶ್ಯವಾಗಿದೆ. ಎಷ್ಟೋ ಜನ ಹೀಗೆ ಯೋಚಿಸ್ತಾರೆ, ಎಲ್ಲ ಮಾಡ್ಕೊಂಡು ಬಂದ ಮೇಲೆ ಒಂದು ಚಿಕ್ಕ ಪ್ರೇಯರ್ ಮಾಡಿದ್ರೆ ಸಾಕಾಗುತ್ತೆ ಬಿಡು. ಇಲ್ಲ, ನಾವು ಮೊದಲಾಗಿಯೇ ಪ್ರಾರ್ಥನೆಯಲ್ಲಿ ಆರಂಭಿಸಬೇಕು. ಅಲ್ಲಿಯೇ ಇದೆ ನಮ್ಮ ಆಶೀರ್ವಾದ. ಈ ಮುಂಜಾನೆಯಲ್ಲೂ ಕೂಡ ಒಂದು ವೇಳೆ ನೀವೇನಾದರೂ ಯಾವುದಾದ್ರೂ ವಿಷಯಗಳಲ್ಲಿ, ಯಾವುದಾದ್ರೂ ಸಂಗತಿಗಳಲ್ಲಿ ಪ್ರಯತ್ನಿಸುವುದಕ್ಕೆ ಮುಂದೆ ಆಗ್ತಾ ಇದ್ದೀರಾ, ಏನೋ ಒಂದು ಹೊಸ ಕಾರ್ಯವನ್ನು ಆರಂಭಿಸಬೇಕು, ಯಾವುದೊಂದು ವಿಷಯದಲ್ಲಿ ಜಯ ಪಡೆದುಕೊಳ್ಳಬೇಕು ಅಂದರೆ ಮೊದಲಾಗಿ ಅದನ್ನು ವಿಜ್ಞಾಪನೆಯಾಗಿ ತೆಗೆದುಕೊಂಡು ಬರುವಂಥವರಾದರೆ ಯೇಸುವಿನ ಬಳಿಯಲ್ಲಿ ಬಂದು, ಅಪ್ಪ ಕರ್ತನೆ, ಈ ವಿಷಯದಲ್ಲಿ ನನಗೊಂದು ಜಯ ಕೊಡು ಅಂತ ವಿಜ್ಞಾಪಿಸಿದ್ರೆ ನೀವು ಮುಂದೆ ಬರುವುದಾದರೆ ವಚನ ಹೇಳ್ತಾ ಇದೆ, ನೀವು ಏನೇನೆಲ್ಲ ಆಲೋಚಿಸುತ್ತೀರೋ ಅದೆಲ್ಲವೂ ನೆರವೇರಲ್ಪಡುತ್ತದೆ. ಯೆಹೋವನು ನಿಮ್ಮ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ ಅಂತ ವಾಕ್ಯ ಮಾತನಾಡ್ತಾ ಇದೆ. ಈ ಮುಂಜಾನೆಯಲ್ಲಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿ ಹೇಳ್ರಿ, ದೇವರೇ, ನನ್ನ ಎಲ್ಲ ವಿಜ್ಞಾಪನೆಗಳು ಹೀಗಿದೆ, ಇದರ ವಿಷಯವಾಗಿ ಜಯ ಕೊಡು ಅಂತ ನೀವು ಪ್ರಾರ್ಥಿಸಿದ್ರೆ ನಿಶ್ಚಯವಾಗಿ ದೇವರು ಅದೆಲ್ಲವನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೆ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಮ್ಮ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ಕರ್ತನೆ, ನಾವೇನೊಂದನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಯಲ್ಲಿ ಆ ವಿಷಯವನ್ನು ತರುವುದಕ್ಕೆ ಇಷ್ಟಪಡ್ತೇವೆ. ಅಪ್ಪ, ನೀನು ನಮ್ಮ ವಿಜ್ಞಾಪನೆಗಳನ್ನು ಲಾಲಿಸುವಂಥ ದೇವರು ಆಗಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ಹೃದಯದಲ್ಲಿ ಅವರು ಬೇಡುತ್ತಿರುವ ಎಲ್ಲ ವಿಚಾರಗಳ ಮೇಲೆ ದೊಡ್ಡ ಜಯವನ್ನು ಕೊಟ್ಟು ಅದನ್ನು ನೆರವೇರಿಸಿ ಆಶೀರ್ವಾದ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.